ಕೊಪ್ಪಳದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿರುವಂಥ ಆರೋಪ ಕಾಣಿಸ್ತಾ ಇದೆ. ಕಳಪೆ ಕಾಮಗಾರಿ ನಡೆಸಿದ 9 ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಕೊಪ್ಪಳದಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿರುವಂಥ ಆರೋಪ, 9 ಗುತ್ತಿಗೆದಾರರ ವಿರುದ್ಧ ಕ್ರಮ, ಗುತ್ತಿಗೆದಾರರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲು ಶಿಫಾರಸು ಮಾಡಲಾಗಿದೆ. ಗುತ್ತಿಗೆದಾರರ ಜೊತೆ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗದ ಹೊರತಾಗಿ ಇಂಥ ಭ್ರಷ್ಟಾಚಾರ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಅಲ್ಲಿನ AEE, JE ಸೇರಿದಂತೆ ಕೆಲ ಸಿಬ್ಬಂದಿ ಅಮಾನತುಗೊಳಗಾಗಿದ್ದಾರೆ. ಕಾಮಗಾರಿ ಪರಿಶೀಲನೆಗೆ ಮತ್ತೊಂದು ತನಿಖಾ ತಂಡವನ್ನು ರಚನೆ ಮಾಡಲಾಗ್ತಾ ಇದೆ. ಕೋಟ್ಯಂತರ ಅನುದಾನವನ್ನು ಬಿಡುಗಡೆಯಾಗಿದ್ದರೂ ಕೂಡ ನೀರು ಸಿಗ್ತಾ ಇಲ್ಲ, ಜನ ಪರದಾಡ್ತಾ ಇದ್ದಾರೆ. ಕೆಲ ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಡೆಸಿ ಹಣ ಗುಳುಂ ಮಾಡಿದ್ದಾರೆ ಅನ್ನೋದು ಅಲ್ಲಿನ ಆರೋಪ. ಕಳಪೆ ಕಾಮಗಾರಿಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರನ್ನ ಕಲ್ಪಿಸುವಂಥದ್ದು ಜಲಜೀವನ್ ಮಿಷನ್ ಯೋಜನೆ, JJM. ನೋಡ್ತಾ ಇದ್ದೀರಿ, ಜಲಜೀವನ್ ಮಿಷನ್ನ ನಂಬಿಕೊಂಡು ಕೂತಿರುವಂಥ ಜನ ನಲ್ಲಿ ಮುಂದೆ ಕೂತ್ಕೊಂಡಿದ್ದಾರೆ. ಈಗ ನೀರು ಬರುತ್ತಾ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀರು ಬರುತ್ತಾ, ಸಂಜೆ ಹೋಗಾದರೂ ನೀರು ಬರುತ್ತಾ? ಇಲ್ಲ. ಮನೆ ಮನೆಗೆ ನೀರು ತಲುಪಿಸುವಂಥ ಯೋಜನೆ ಜಲೋತ್ಸವ ಅಂಥೇಳಿ ಅದಕ್ಕೆ ಹೆಸರು. ಜಲೋತ್ಸವ ಅಲ್ಲ, ಅಲ್ಲಿ ಭ್ರಷ್ಟೋತ್ಸವ ನಡೆದಿದೆ, ಭ್ರಷ್ಟರ ಉತ್ಸವ ನಡೆದಿದೆ. ಈ ಕಾರಣದಿಂದಾಗಿ ಭ್ರಷ್ಟರು ಮನೆಗೆ ನೀರು ತುಂಬಿಕೊಳ್ಳುವ ಜಾಗದಲ್ಲಿ ಹಣ ತುಂಬಿಕೊಂಡಿದ್ದಾರೆ. ಹೀಗಾಗಿ ಸಾಮಾನ್ಯ ಜನರ ಮನೆಗಳಿಗೆ ನೀರು ಬರ್ತಾ ಇಲ್ಲ. ಹೀಗಾಗಿ ಅಲ್ಲಿನ AEE, JE ಸೇರಿದಂತೆ ಇತರ ಸಿಬ್ಬಂದಿಗಳನ್ನು ಅಮಾನತು ಮಾಡಿದ್ದಾರೆ. 9 ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟಿಗೆ ಸೇರಿದ್ದಾರೆ, ಕಪ್ಪು ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಖಂಡಿತವಾಗ್ಲೂ ಕೂಡ ಏನು ಜಲಜೀವನ್ ಮಿಷನ್ ಅಂದರೆ JJM ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬರ ಮನೆಗೆ ಕುಡಿ ನೀರಿನ ಸೌಲಭ್ಯ ಕಲ್ಪಿಸುವಂಥ ಯೋಜನೆ ಅಂತ ಹೇಳೋದು. JJM ಕಾಮಗಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಲು ಕೊಪ್ಪಳ ಜಿಲ್ಲೆಗೆ 500 ಕೋಟಿ ರೂ ಅನುದಾನವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಬಿಡುಗಡೆ ಮಾಡಿದೆ. ಆದರೆ ಇದೀಗ ಏನಂದರೆ ಸುಮಾರು 7 ತಾಲೂಕುಗಳ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಕೇವಲ 3-4 ತಾಲೂಕುಗಳಲ್ಲಿ ಮಾತ್ರ ಈ ಯೋಜನೆ ಅನುಷ್ಠಾನಗೊಂಡಿರುವಂಥದ್ದು. ಆದರೂ ಸಹ ಇದುವರೆಗೂ ಕೂಡ ಒಂದೇ ಒಂದು ಮನೆಗೆ ನೀರು ಕೂಡ ಸಪ್ಲೈ ಆಗ್ತಾ ಇಲ್ಲ, ಅಂದರೆ ಬರ್ತಾ ಇಲ್ಲ. ಪ್ರತಿಯೊಂದು ಮನೆಗೆ ಇವತ್ತು ನೀರಿನ ಸಂಪರ್ಕ ಕಲ್ಪಿಸುವಂಥ ಯೋಜನೆ ಇರ್ಬೋದು. ಅದರ ಜೊತೆಗೆ ಟ್ಯಾಂಕರ್ ಮೂಲಕ ಅಂದರೆ 24x7 ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೆ ನೀರನ್ನು ಕಲ್ಪಿಸುವಂಥ ಯೋಜನೆ ಇರ್ಬೋದು. ಆದರೆ ಇದುವರೆಗೂ ಕೂಡ ಅಲ್ಲಿ ನಲ್ಲಿಗಳನ್ನು ಹಾಕಿದ್ದಾರೆ, ಅಂದರೆ ನಳಗಳನ್ನು ಹಾಕಿರೋದು, ಪೈಪ್ಲೈನ್ ಮಾಡಿರುವಂಥದ್ದು. ಆದರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ ಇವತ್ತು ಗಂಭೀರವಾದಂಥ ಆರೋಪ ಕೇಳಿ ಬಂದಿರುವಂಥದ್ದು. ಈ ಕಾರಣಕ್ಕಾಗಿ 9 ಜನರ ವಿರುದ್ಧ ಈಗಾಗಲೇ ಗುತ್ತಿಗೆದಾರರ ವಿರುದ್ಧ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಬೇಕಂತೇಳಿ ಇಲ್ಲಿಂದ ಮೇಲಾಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು JE ಅಂದರೆ ಜೂನಿಯರ್ ಇಂಜಿನಿಯರ್ ಇರ್ಬೋದು, ಅದರ ಜೊತೆಗೆ AEEಗಳು ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಇವರೆಲ್ಲ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಅಮಾನತು ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳು ಕೂಡ ಶಿಫಾರಸು ಮಾಡಿರುವಂಥದ್ದು. ಇದುವರೆಗೂ ತನಿಖೆ ಆಗಿಲ್ಲ ಮತ್ತು ಹಣವನ್ನು ರಿಕವರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿಲ್ಲ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಹಣವನ್ನು ರಿಕವರಿ ಮಾಡಬೇಕು. ಆ ಬಂದಂಥ ಹಣದಲ್ಲಿ ಮತ್ತು ಸಂಪೂರ್ಣವಾದಂಥ JJM ಕಾಮಗಾರಿಯನ್ನು ಅನುಷ್ಠಾನ ಮಾಡಬೇಕಂತೇಳಿ ಇಲ್ಲಿನ ಸಾರ್ವಜನಿಕರು ಸೇರಿದಂತೆ ಅಂದರೆ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಏನು JJM ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಯಾರ್ಯಾರು ಗುತ್ತಿಗೆದಾರರು ಈ ಕಳಪೆ ಕಾಮಗಾರಿ ಮಾಡಿ ಹಣವನ್ನು ಲೂಟಿ ಮಾಡಿದರೆ ಮತ್ತು ಯಾವುದೇ ಅಧಿಕಾರಿಗಳು ಪರ್ಸೆಂಟೇಜ್ ಆಸೆಗೆ ಗುತ್ತಿಗೆದಾರ ಜೊತೆ ಜಂಟಿ ಶಾಮೀಲಾಗಿ ಈ ರೀತಿ ಭ್ರಷ್ಟಾಚಾರ ತೊಡಗಿದ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಆಗ್ರಹ ವ್ಯಕ್ತವಾಗಿರುವಂಥದ್ದು. ಒಟ್ಟಾರೆ ಈಗ 9 ಜನ ಗುತ್ತಿಗೆದಾರರ ವಿರುದ್ಧ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಬೇಕಂತೇಳಿ ಶಿಫಾರಸು ಮಾಡಿರುವಂಥದ್ದು. ಅವ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ, ಅದರ ಜೊತೆ ಏನು ಗುತ್ತಿಗೆದಾರ ಜೊತೆ ಯಾವ ರೀತಿ ಶಾಮೀಲಾಗಿ ಪರ್ಸೆಂಟೇಜ್ ಪಡೆದು ಏನು ಹಣವನ್ನು ಪಾವತಿ ಮಾಡಿದ್ರೆ ಆ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ಕಾದು ನೋಡಬೇಕಾಗುವಂಥದ್ದು. ಖಂಡಿತವಾಗ್ಲೂ ಕೂಡ